ನಮಸ್ಕಾರ ದೇವರು. ನಾವು ಇವತ್ತು ಯಮಹಾ XSR 155 ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇದು ಇವಾಗ ಬಂದಿರೋ ನ್ಯೂ ಲುಕ್ಕು. ಸೊ ಮೊದಲು ಇದೇ ಡಿಸೈನ್ ಇಲ್ಲಿದ್ದು FZX ಇತ್ತು. ಸೊ ಇದನ್ನೇ ಅಪ್ಗ್ರೇಡ್ ಮಾಡಿ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ. ಸೊ ಫ್ರಂಟಿಂದ ಹಿಡಿದು ಡಿಸ್ಪ್ಲೇಯಿಂದ ಹಿಡಿದು ಮತ್ತು ಇಂಡಿಕೇಟ್ರ್ಗಳಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಚೇಂಜಸ್ ಇದೆ. ಟೈರ್ ಸೈಜ್ ಏನಿರುತ್ತೆ ಅದು ಮಾತ್ರ ಸೇಮೇ ಸಿಗುತ್ತೆ ಮತ್ತು ಪ್ರೈಸಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ ಇದೆ. ಸೊ ಇವಾಗ ನಾವು ನೋಡ್ತಾ ಹೋಗೋಣ ಬನ್ನಿ. ದೆನ್ ಇದು ನಮ್ಗೆ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟುತ್ತೆ 7,170,000 ರೂಪಾಯಿಯಿಂದ. ಸೊ ಅದು 189 ಮತ್ತು 190 ಲ್ಯಾಕಿಂದನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ 7 ಲಕ್ಷದವರೆಗೂ ಇದೆ. ಕಲರ್ ವೈಸಲ್ಲಿ ನಾವು ಇದನ್ನು ನೋಡ್ತಾ ಹೋದರೆ ನಮಗೆ ಇದು 3 ವೇರಿಯಂಟ್ ಕಲರಲ್ಲಿ ಸಿಗ್ತಾ ಹೋಗುತ್ತೆ. ದೆನ್ ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಏನಿದೆ ಅಂದರೆ 155cc ಇದೆ. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 18.1 bhp ಇದೆ. 10,000 RPM ಇರುತ್ತೆ. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 14.2 Nm ಇದೆ. 7,500 RPM ಇದೆ. ದೆನ್ ಇದ್ರದ್ದು ಟಾಪ್ ಸ್ಪೀಡ್ ಬಂದ್ಬಿಟ್ಟಿದೆ 120 ಹೇಳ್ಕೊಂಡಿದ್ದಾರೆ. ಸೊ ನಾವು ಇವಾಗ ಮಾತಾಡ್ತಿರೋದು ಬ್ರೇಕ್ ಸಿಸ್ಟಮ್ ಬಂದ್ಬಿಟ್ಟು ಡ್ಯೂಲ್ ABS ಬ್ರೇಕ್ ಸಿಸ್ಟಮ್ ಬೈಕ್ ಬಗ್ಗೆ. ಸೊ ಇದ್ರದ್ದು ಫ್ರಂಟ್ ಬ್ರೇಕ್ ಸೈಜ್ ಬಂದ್ಬಿಟ್ಟದೆ 282 mm ಇರುತ್ತೆ. ಜೊತೆಗೆ ಇದೇನಪ್ಪ ಅಂದರೆ ವೆಯ್ಟ್ ವೈಸ್ ನೋಡ್ತಾ ಹೋದರೆ ನಾವು 137 kg ಇದೆ ಗುರು. ಸೊ ಇದನ್ನ ನೋಡಿದ್ರೆ ನಾವು ತುಂಬ ವೆಯ್ಟ್ ಗಾಡಿ ಥರನೇ ಕಾಣಿಸುತ್ತೆ. ಎಕ್ಸಾಂಪಲ್ಗೆ ನಾವು ರಾಯಲ್ ಎನ್ಫೀಲ್ಡ್ ಟೈಪ್ಗಳಲ್ಲಿ ಬರುವಂಥ ಅಂಟರ್ ಇವಕ್ಕೆಲ್ಲ ಕಂಪೇರ್ ಮಾಡ್ಬೋದು. ಡಿಸೈನ್ ವೈಸ್ ಎಲ್ಲ ಆಲ್ಮೋಸ್ಟ್ ಅದೇ ಥರ ಇದೆ. ದೆನ್ ಬನ್ನಿ ಹಂಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಸರ್ವಿಸ್ ವೈಸ್. ಬನ್ನಿ ನೆಕ್ಸ್ಟ್ ನಾವು ಗಾಡಿ ಸರ್ವಿಸ್ ವೈಸು ಮತ್ತು ಸೀಟ್ ಹೈಟ್ ಎಲ್ಲ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಬಂದ್ಬಿಟ್ಟಿದೆ ಸರ್ವಿಸಿಂಗು 4 ಸರ್ವಿಸ್ ಫ್ರೀ ಸರ್ವಿಸ್ ಇರುತ್ತೆ. ಸ್ಟಾರ್ಟಿಂಗು 1000 ಕಿಲೋಮೀಟ್ರ್ ಇಲ್ಲ 30 ಡೇಸ್ ಒಳಗಡೆ ಕ್ಲಿಯರ್ ಮಾಡಿಸ್ಬೇಕು. ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 5000 ಇಲ್ಲ ಅಂದರೆ 150 ಡೇಸ್ ಒಳಗಡೆ ಕ್ಲಿಯರ್ ಮಾಡಿಸ್ಕೋಬೇಕು. ಆಲ್ಮೋಸ್ಟ್ 4 ಮಂತ್ ಹತ್ರ ಅನ್ಕೊಳ್ಬೋದು. ಮತ್ತು ಥರ್ಡ್ ಸರ್ವಿಸ್ ಬಂದ್ಬಿಟ್ಟಿದೆ 9,000 ಇಲ್ಲ ಅಂದರೆ 270 ಡೇಸ್ ಒಳಗಡೆ ಕ್ಲಿಯರ್ ಮಾಡಿಸ್ಕೋಬೇಕು. ಫೋರ್ತ್ ಸರ್ವಿಸ್ ಬಂದ್ಬಿಟ್ಟು 13,000 ಆರ್ 390 ಡೇಸ್ ಒಳಗಡೆ ಅಂದರೆ 1 ಇಯರ್ ಮೇಲೂ 2 ಮಂತ್ ಎಕ್ಸ್ಟ್ರಾ ಇರುತ್ತೆ ಗುರು. 1 ಮಂತ್ ಎಕ್ಸ್ಟ್ರಾ ಇರುತ್ತೆ. ಸೊ ಇಷ್ಟರ ಒಳಗಡೆ ನಾವು ಸರ್ವಿಸ್ಗಳನ್ನ ಕ್ಲಿಯರ್ ಮಾಡಿಸ್ಕೊಳ್ಬೇಕು. ಆಲ್ಮೋಸ್ಟು ನಮಗೆ ಯಮಹಾದಲ್ಲಿ 4 ಫ್ರೀ ಸರ್ವಿಸ್ ಸಿಗ್ತವೆ. ಬಜಾಜು ಮತ್ತು ಕೆಲವು ಬೈಕ್ ವೈಸ್ ನೋಡಿದ್ರೆ ಅಲ್ಲೆಲ್ಲ 3 ಸರ್ವಿಸ್ ಅಷ್ಟೇ ನಮಗೆ ಜಾಸ್ತಿ ಫ್ರೀ ಸರ್ವಿಸ್ ಸಿಗೋದು. ಸೊ ಫ್ರೀ ಸರ್ವಿಸ್ ಅಂದರೆ ಜನರಲಾಗಿ ನಮಗೆಲ್ಲ ಗೊತ್ತಿರುತ್ತಪ್ಪ ಎಷ್ಟು ಅಮೌಂಟ್ ಕೊಡಬೇಕು ಏನು ಅಂತ. ಮತ್ತು ಇದ್ರದ್ದು ಡಿಸ್ಪ್ಲೇ ಮತ್ತು ಇದೆಲ್ಲ ನೋಡ್ತಾ ಹೋದ್ವಿ ಅಂದರೆ ಗಾಡಿ ಮಾತ್ರ ಮಸ್ತಾಗಿದೆ. ಮತ್ತು ಇಂಡಿಕೇಟ್ರು ಆಲ್ಮೋಸ್ಟ್ ಅಷ್ಟೇ ಸಖತ್ತಾಗಿದೆ ಗುರುವೆ. ಮತ್ತು ಲೈಟ್ ಸಿಸ್ಟಮ್ ನೋಡ್ಕೊಂಡು ಹೋಗೋಣ. ಸೊ ಲೈಟ್ ಸಿಸ್ಟಮ್ ಮುಂದೆಗಡೆ ನೀವೇನು ನೋಡ್ತಿದ್ದೀರಾ ಅದು FZXಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಫುಲ್ಲು ಚೇಂಜಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಗಾಡಿನ ಅಂಟರ್ ಟೈಪಲ್ಲಿ ಮಾಡೋಕ್ಕೆ ಹೋಗಿದ್ದೇನೆ ಗುರು. ಸೊ 2 ಲ್ಯಾಕ್ ಓಕೆ ಗುರು ಕೊಡ್ಬೋದು ಆರಾಮಾಗಿ. ಮತ್ತು ಟೈರ್ ಸೈಜ್ ಎಲ್ಲ ನಾವು ನೋಡ್ತಾ ಹೋದರೆ ಆಲ್ಮೋಸ್ಟ್ FZ ಎಲ್ಲ ಏನು ಟೈರ್ ಸೈಜ್ ಇರುತ್ತೆ ಸೇಮ್ ಅದೇ ಟೈರ್ ಸೈಜಲ್ಲಿ ನಮಗೆ ಸೇಮ್ ಇದರಲ್ಲೇ ಸಿಗ್ತಾ ಇದೆ. ದೆನ್ ಜೊತೆಗೆ ಇದು ಡಿಸ್ಪ್ಲೇ ಬಂದ್ಬಿಟ್ಟಿದೆ ಡಿಜಿಟಲೇ ಸಿಗುತ್ತೆ. ಡಿಜಿಟಲ್ ಡಿಸ್ಪ್ಲೇ LCD. ದೆನ್ ಹಿಂದೆಗಡೆ ಬ್ಯಾಕ್ ಸೈಡ್ ಆಲ್ಮೋಸ್ಟ್ ಎಲ್ಲ ಗುರು ಸೇಮ್ ಅಂಟರ್ ಟೈಪಲ್ಲೇ ಹಿಂದೆಗಡೆ ಹೆಡ್ಲೈಟ್ ಕೊಟ್ಬಿಟ್ಟಿದ್ದೇನೆ. ಸಖತ್ತಾಗಿದೆ ಗುರು. ಗಾಡಿ ಮಾತ್ರ ಮಸ್ತಾಗಿ ಚಿಂದಿಯಾಗಿದೆ. ಸೊ ಡಿಸೈನ್ ಎಲ್ಲ ನೋಡ್ತಾ ಇದ್ರೆ ಆರಾಮಾಗಿ ಬೈ ಮಾಡ್ಬೋದು ಗುರು. ಸಖತ್ತಾಗಿದೆ. ಇನ್ನು ಇದ್ರದ್ದು ಸೀಟ್ ಹೈಟ್ ನಾವು ನೋಡ್ತೀವಿ ಅಂತ ಅಂದರೆ 810 mm ಇದೆ. ಏನಾರ ಕುಳ್ಳ ಇದ್ರೂ ಆರಾಮಾಗಿ ಕಂಫರ್ಟ್ಫುಲ್ಲಾಗಿ ಮೇಂಟೈನ್ ಮಾಡ್ಬೋದು. ಕಾಲು ಎಟ್ಕಿಸುತ್ತೆ. ಮತ್ತು ಗ್ರೌಂಡ್ ಕ್ಲಿಯರ್ಸ್ ಬಂದ್ಬಿಟ್ಟಿದೆ 170 mm ಇದೆ. ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇ ಸಖತ್ತಾಗಿ ಕೊಟ್ಟಿದ್ದಾನೆ. ಸಿಟಿ ವೈಸ್ ಏನಾರ ನಾವು ಹೋಯ್ದ್ವು ಅಂದರೆ ಆರಾಮಾಗಿ ಬೈಕ್ನ ಮೂವ್ ಮಾಡ್ಬೋದು ಗುರು. ಯಾವುದೇ ಥರದ ಇದಾಗೋದಿಲ್ಲ. ಏನೋ ಹಂಸ್ಕೊಳ್ಳೋಕೆ ಟಚ್ ಆಗೋದಾಗಲಿ ಆ ಥರ ತೊಂದರೆ ಏನಿಲ್ಲ. ಇನ್ನು ಕೀ ಸಿಸ್ಟಮ್ ಎಲ್ಲ ಆಲ್ಮೋಸ್ಟ್ FZ V3X ಎಲ್ಲ ಏನಿದೆ ಸೇಮ್ ಸಿಸ್ಟಮನ್ನೇ ಇದೆ. ಸೊ ಇದು ಫ್ರಂಟಿಂದ ಲುಕ್ಕಿಂಗ್ ವೈಸ್ ಹೆಂಗೆ ಕಾಣಿಸುತ್ತೆ ಅನ್ನೋದೊಂದು ವಿಡಿಯೋ ಹಾಕಿದ್ದೀನಿ. ಒಂದು ರೇಂಜಿಗೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿದೆ ಗುರು. ಲಾಸ್ಟ್ ಟೈಮ್ X ಏನು ಬಿಟ್ಟಿದೆ ಅದು ಕಂಪೇರ್ ಮಾಡಿದ್ರೆ ಇದು ಲೈಟಿಂಗ್ ಸಿಸ್ಟಮು ಮತ್ತು ಹೆಡ್ಲೈಟ್ ಸಿಸ್ಟಮು ಹಿಂದೆಗಡೆ ಹೆಡ್ಲೈಟು ಆಲ್ಮೋಸ್ಟ್ ಎಲ್ಲ ಚೇಂಜ್ ಮಾಡಿದ್ದೇನೆ. ಸೊ ಸಖತ್ತಾಗಿದೆ ಗುರು. ಬೈ ಮಾಡ್ಬೋದು. ನೋಡುತ್ತಾ ಇದ್ದಂಗೆ ಬೈ ಮಾಡಬೇಕು ಅನಿಸುತ್ತೆ ಆ ಥರ ಬಿಟ್ಟಿದ್ದಾನೆ. ಚೆನ್ನಾಗಿದೆ. ದೆನ್ ಫೈನಲ್ ಆಗಿ ನಾವು ಟೈರ್ ಸೈಜ್ ಎಲ್ಲ ನೋಡಾಯಿತು. ಗಾಡಿ ಲುಕ್ ವೈಸ್ ಎಲ್ಲ ನೋಡಾಯಿತು. ಟ್ಯಾಂಕ್ ವೈಸ್ ನೋಡ್ತಾ ಹೋದರೆ ಪೆಟ್ರೋಲ್ ಟ್ಯಾಂಕ್ ಬಂದುಬಿಟ್ಟಿದೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನಮಗೆ 10 ಲೀಟರ್ ಇದೆ. ಇದು ಸ್ವಲ್ಪ ಕಮ್ಮಿನೇ ಅನ್ಸುತ್ತೆ ಗುರು.
ಮೊದಲೇನಿದೆ FZ V3 ಇವಕ್ಕೆಲ್ಲ ಏನಂದರೆ ಆಲ್ಮೋಸ್ಟು 13 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇದೆ. ಸೊ ಇದಕ್ಕೆ ಬಂದ್ಬಿಟ್ಟು 10 ಲೀಟರ್ ಅಷ್ಟೇ, ಒಂದು ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಓಕೆ, ಆದ್ರೂ ಇನ್ನು ಸೀಟ್ ಹೈಟ್ ಎಲ್ಲ ನಾವು ನೋಡಾಯಿತು 810 mm ಇದೆ. ಬೇರೆ ಟೈಪ್ಸಲ್ಲಿ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಸೀಟ್ ಹೈಟ್ ಜಾಸ್ತಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಅಂದರೆ ಯಾವುದಕ್ಕೆ ಕಂಪೇರ್ ಮಾಡ್ಕೊಂಡಾಗ ನಾವು FZ V3 ಮತ್ತು ಎಸ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ. ಮತ್ತು ಇದ್ರ ಗೇರಲ್ಲಿ ಬಂದ್ಬಿಟ್ಟಿದೆ, ಗೇರ್ ಸಿಸ್ಟಮು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಕೊಟ್ಟಿದ್ದಾನೆ. ಇದರಲ್ಲಿ ಏನಪ್ಪ ಅಂದರೆ ಬೇರೆದು ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂದು ಗೇರ್ ಎಕ್ಸ್ಟ್ರಾನೇ ಆ್ಯಡ್ ಮಾಡ್ಕೊಂಡಿದ್ದಾನೆ. ಸೊ XL ಎಲ್ಲ 5 ಇತ್ತು, ಇದರಲ್ಲಿ 6 ಆ್ಯಡ್ ಮಾಡಿದ್ದಾನೆ. ಮತ್ತು ಮೈಲೇಜ್ ವೈಸ್ ಆಯಿತು ಅಂದರೆ 46 ಮೈಲೇಜ್ ಬರುತ್ತೆ ಅಂತ ಹೇಳ್ಕೊಂಡಿದ್ದಾನೆ ಇದರಲ್ಲಿ. ಜನರಲಾಗಿ ನನಗೂ ಎಷ್ಟೊಂದು ಗೊತ್ತಿಲ್ಲ, ಯಾಕಂದರೆ ಇದ್ರದ್ದು ಮೈಲೇಜನ್ನು ಟೆಸ್ಟಿಂಗ್ ಮಾಡಿಲ್ಲ, ಹಂಗಾಗಿ ಮೈಲೇಜ್ ಗೊತ್ತಿಲ್ಲ. ಸೊ ಕಂಪ್ನಿಯವ್ರು ಹೇಳ್ತಿರೋದು 46ಇಂದ 48ವರೆಗೂ ಬರುತ್ತೆ ಅಂತ ಹೇಳಿದ್ದಾನೆ. ಮೇಂಟೈನ್ ಮಾಡ್ಬೋದು ಗುರು ಆರಾಮಾಗಿ. ಎಂಟರ್ ತಗೊಂಡು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಅದರಲ್ಲಿ ಅಮೌಂಟು ಪ್ರೈಸ್ ಕೊಡೋಕ್ಕಾಗಲ್ಲ ಅಷ್ಟೊಂದು ಅಂದಾಗ ಇದ್ರ ಕಡೆ ಹೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಗಾಡಿನ. ಲುಕ್ ವೈಸಲ್ಲೆಲ್ಲ ಅಷ್ಟೇ ಸಖತ್ತಾಗಿದೆ ಗುರು, ಗಾಡಿ ಮಾತ್ರ ಮಾಸ್ ಆಗಿದೆ, ಹೇಳಂಗೆ ಎಲ್ಲ. ಸೀಟು ಅಷ್ಟೇ ಚಿಂದಿಯಾಗಿ ಕೊಟ್ಟಿದ್ದಾನೆ ಅಲ್ಟಿಮೇಟ್ ಆಗಿ. ಇದರಲ್ಲಿ ನಾವು ಅಡಿಷ್ನಲ್ ಆಗಿ ಏನು ಆ್ಯಡ್ ಮಾಡಿಸೋದೇ ಬೇಕಾಗಿರಲಿಲ್ಲ ಗುರು, ಅಕ್ಸೆಸರೀಸ್ ಹಾಕಿಸೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಗಾಡಿ ಕೊಟ್ಟಿರೋದು ಸಾಕು. ಅದರಲ್ಲೇ ಚಿಂದಿಯಾಗಿ ಒಳ್ಳೆ ಮೇಂಟೈನ್ ಮಾಡ್ಬೋದು ಸ್ಟೈಲಿಶ್ ಆಗಿ. ಸೊ ಇದಾಗಿತ್ತು ಈ ಗಾಡಿಯ ಅಪ್ಡೇಟ್ಸು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಯಾವುದಾದ್ರು ವೀಡಿಯೋ ಬಗ್ಗೆ ಬೇಕಿತ್ತು ಅಂದರೆ ಹೇಳ್ತಾ ಹೋಗಿ, ಅದನ್ನು ಅಪ್ಲೋಡ್ ಕೊಡ್ತೀನಿ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು, ಅಂಟರ್ಗೆ ಬೈ ಮಾಡೋಕ್ಕಾಗೋದಿಲ್ಲ ನಮಗೆ ಅಂದಾಗ ಇದನ್ನು ಆರಾಮಾಗಿ ಬೈ ಮಾಡ್ಬೋದು. ಇನ್ನು ಮತ್ತೆ ನಮಗೆ 1.5 ಲಕ್ಷ ಸೇವೆ ಆಗುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ